1:30ಯಿಂದನೇ ಕಾದಿದ್ದಾನೆ ವೇದರತ್ನ. ಕರೆಕ್ಟಾಗಿ 2 ಗಂಟೆಗೆ ಒಬ್ಬ ಭಿಕ್ಷುಕ, ಅವರನ್ನ ಯಾರನ್ನು ವ್ಯಾಸ ಅಂತ ತಿಳಿಯೋಕ್ಕಾಗೋದೇ ಇಲ್ಲ, ಅಂಥ ಒಂದು ವೇಷ. ವೇದ ವ್ಯಾಸ, ಅವನಿಗೆ ಇನ್ನೊಂದು ಹೆಸರು ಕೃಷ್ಣ ದ್ವೈಪಾಯನ. ಕೃಷ್ಣ ಅಂದರೆ ಕಪ್ಪು, ಕೃಷ್ಣ ದ್ವೈಪಾಯನ ಅಂದರೆ ಕಪ್ಪಾಗಿರೋದು. ದ್ವೈಪಾಯನ ಅಂದರೆ ಕಾಳಿಂದಿ ನದಿ ಹತ್ತಿರ ಒಂದು ದ್ವೀಪದಲ್ಲಿ ಹುಟ್ಟಿರ್ತಕ್ಕಂಥ ನಾಟ್ಕಣ ದ್ವೈಪಾಯನ, ಹೀರೋ ನಾಟ್ಕಣ ದ್ವೈಪಾಯನ. ಕೃಷ್ಣ ದ್ವೈಪಾಯನ ಕಪ್ಪಾಗಿರ್ತಾನೆ, ಬಿಳಿ ಗಡ್ಡ ಇಟ್ಕೊಂಡಿರ್ತಾನೆ, ಭಿಕ್ಷಕನಾಗಿ ಬರ್ತಾನೆ, ಒಂದು ಕಮಂಡಲ ಇಟ್ಕೊಂಡಿರ್ತಾನೆ, ಒಂದು ಭಿಕ್ಷಾ ಮಾತ್ರ ಇಟ್ಕೊಂಡು ಬರ್ತಾನೆ ಅಂತ ಇಷ್ಟು ಮಾತ್ರ ಸೂಚನೆ ಕೊಟ್ಟಿದ್ರು. ವೇದರತ್ನ ಅದನ್ನು ತಿಳ್ಕೊಂಡು ವೇದವ್ಯಾಸ ಬಂದ, ಸ್ನಾನ ಮಾಡಿಕೊಂಡು ಹೊರಗೆ ಬರಬೇಕು, ಕಾರಿಕೊಂಡು ಯಾರು ವೇದ ಕಾರು ಹಿಡ್ಕೊಂಡು ಬಂದ ತಕ್ಷಣನೇ ಬಿಡು 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 ಸಿಗಿಸ್ಕೊಂಡು ಬೀಳಿದ ಈ ಮಹಾನುಭಾವ. ಬಿಟ್ಬಿಡು, ನಾನು ಯಾರು ನೋಡಬಾರ್ದು, ನಾನು ಹೋಗ್ಬಿಡ್ಬೇಕು, ನಾನು ಹೋಗು, ಏನ್ ಬೇಕಾ ಹೇಳು. ಕೊನೆಗೆ ಕಾಲು ಯಾವಾಗಾದ್ರೂ ಬಿಡಲ್ವೋ, ಏನ್ ಮಾಡ್ಬೇಕು ಅಂದ್ರೆ ಇನ್ನೇನ್ ಬೇಕೋ ಕೇಳು, ಕೊಟ್ಬಿಡ್ತೀನಿ ಕಾಲು. ನಾನು ಪ್ರಾರ್ಥನೆ ಹೊಂದಿದೆ, ನಮ್ಮ ಮನೆಗೆ ನಾಳೆ ದಿನ ನಮ್ಮ ತಂದೆಯ ವೈದಿಕ ಇದೆ. ಆ ವೈದಿಕಕ್ಕೆ ಬ್ರಾಹ್ಮಣ ಅರ್ಥಕ್ಕೆ ಬರಬೇಕು, ಅಷ್ಟೇ ಮುಂದೆ ಬರಬೇಕು. ಬರ್ತೀನ ಮಹಾತ್ಮರು ನಮ್ಮ ಮನೆಗೆ ಬರ್ತಾರಲ್ಲ ಅಂತಂದು ವೇದರತ್ನಗೆ ತುಂಬ ಸಂತೋಷವಾಯಿತು. ನೆಕ್ಸ್ಟ್ ಡೇ ವೇದವಾಗಿ ಹೇಳ್ದ, ಎಲ್ಲ ರೀತಿಯಾಗಿರ್ತಕ್ಕಂಥ ಅಡಿಗೆ ಮಾಡು, ಇವತ್ತು ವ್ಯಾಸರು ಬರ್ತಾರೆ ಅಂತ ನೀನು ಹೇಳಿ, ವ್ಯಾಸ ಅಂತ ಹೆಂಗೆ ಗೊತ್ತಿಡಿಯೋದು ನನಗೆ ಇನ್ನ ಅರ್ಥ ಆಗಲಿಲ್ಲ. ನೋಡೋಣ, ಒಬ್ರು ಮನೆಗೆ ಬಂದರೆ ಅವ್ರನ್ನೇ ಕೇಳೋಣ ಆಮೇಲೆ ಅಂತ ನೋಡಿ ಎಲ್ಲ ತಯಾರಿ ಮಾಡ್ಕೊಂಡು ಕರೆಕ್ಟಾಗಿ 12 ಗಂಟೆ ಬಂದ. 12 ಗಂಟೆ ಬಂದ, ಮನೆ ಪೂರ್ತಿ ನೋಡಿದ. ದೇವ ಮೂಲೆಯಲ್ಲಿ ವೇದರತ್ನ ಒಂದು ಸಾಲಿಗ್ರಾಮ ಇತ್ತು. ಸಾಲಿಗ್ರಾಮ ಅಂತ ಗೊತ್ತಾಗುತ್ತಲ್ಲ, ಸಾಲಿಗ್ರಾಮ ಯಾರ ಮೇಲೆ ಸಾಲಿಗ್ರಾಮ ಇದೆಯಾ, ನಾನೊಂದು ಸೂಚನೆ ಕೊಡ್ತೀನಿ. ಸಾಲಿಗ್ರಾಮ ಇದ್ರೆ ಮನೆಯಲ್ಲಿ ನಿತ್ಯ ನೈವೇದ್ಯ ಮಾಡಿ, ಇಲ್ಲಂದ್ರೆ ನಿಮಗೆ ಅರಿಷ್ಟ. ಸಾಲಿಗ್ರಾಮಗಳ ಅದು ಯಾರನ್ನ ಮನೆಯಲ್ಲಿ ಇದ್ದರೆ ಚಿಕ್ಕದೋ ದೊಡ್ಡದೋ ಎಂಥದ್ದು, ಸಾಲಿಗ್ರಾಮ ಇದೆ ಅಂದರೆ ನಿತ್ಯ ನೈವೇದ್ಯವನ್ನು ಖಂಡಿತ ಮಾಡಬೇಕು. ನೈವೇದ್ಯ ಮಾತ್ರ ಮಾಡಿ ಪಕ್ಕದಲ್ಲಿ ನೀರು ಇಲ್ಲದೆ ಇರಬಾರ್ದು, ಪಕ್ಕದಲ್ಲಿ ನೀರಿರಬೇಕು. ಸ್ವಾಮಿಗೆ ಸ್ವೀಕಾರ ಮಾಡಿದ್ಮೇಲೆ ಹಾಕಿದ್ದು ಅವರು ಬಾಯಕ್ಕಾಗುತ್ತಲ್ವ. ಆದಮೇಲೆ ಎಷ್ಟು ಹೊತ್ತಿರಬೇಕು, ಒಂದು 4 ತಾಸು ಬಿಡು, ಅದು ಖರ್ಚಾದಾಗ ನೀರು ಕೊನೆಗೆ ನೀವೇ ತಗೊಳ್ಳೋದು. ಭಾವನ ಬ್ರಹ್ಮ ಮುಚ್ಯತೆ, ಭಾವನ ಬೇಕು. ಆ ಸಾಲಿಗ್ರಾಮ ನೋಡಿದ ತಕ್ಷಣನೇ ವೇದವ್ಯಾಸ ಸಾಷ್ಟಾಂಗ ನಮಸ್ಕಾರ ಮಾಡ, ಸಾಷ್ಟಾಂಗ ನಮಸ್ಕಾರ ಮಾಡೋಣ. ವೇದವ್ಯಾಸರು ಆ ವಿಷ್ಣು ಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಸಾಲಿಗ್ರಾಮಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸಂತೋಷವಾಯಿತು.